ನಿಮ್ ಪ್ರಕಾರ ಯಾರು ಚಲೋ ಮಾಡ್ಯಾರ ಅಥವಾ ಯಾರು ಮೋದಿನೇ ಬರ್ಬೇಕ್ರಿ. ಮೋದಿನ ಯಾಕ್ರಿ ನಿಮಗೆ ಇವ್ರು ಫ್ರೀ ಮಾಡಿಲ್ಲ ಅಂತ ಮೋದಿ ಬರ್ಬೇಕು? ಹಂಗಲ್ರಿ, ದೇಶಕ್ಕೆ ಒಳ್ಳೇದು ಮಾಡ್ರಿ. ಅವನು ರಾಮ ಮಂದಿರ ಕಟ್ಟಿಸಿದಾರೆ, ಎಲ್ಲದನ್ನು ಒಳ್ಳೊಳ್ಳೆ ವ್ಯಕ್ತಿ ಕೆಲಸ ಮಾಡ್ಯಾರಿ. ರೋಡ್ ಮಾಡ್ಸೇನ್ರಿ ಸಾಕಮಟ, ಎಲ್ಲದನ್ನು ಒಳ್ಳೇದು ಮಾಡ್ಯಾನ್ರಿ. ಹೌದಾ? ಇವರು ಎಲ್ಲ ಎಷ್ಟು ಚಲೋ ಚಲೋ ಏನು ಮಾಡಿದಾರೆ? 70 ವರ್ಷ ಮಾಡಿದ್ರೆ ರಾಜಕೀಯ ಮಾಡಿದ್ರೆ ಅವರು ಇಂದಿರಾ ಗಾಂಧಿ ಕಾಲದಲ್ಲಿ ಏನು ಮಾಡಿದ್ರು? ಅವ್ರು ಏನು ಮಾಡಿಲ್ಲ. ಇದೊಂದ್ಸತಿ ಮಾಡಿ ನೋಡಿದ್ರೆ ನಾವು ಯಾವಾಗ ಮೋದಿನ ಯಾವಾಗ ಹಿಂದೆ ಹುಟ್ಟಿದ ಸುತ್ತ ಬಿಜೆಪಿನ ಯಾವಾಗ ಇವಾಗ ಅಂದ್ರೆ ನೀವು ಪಕ್ಷ ನೋಡಿ ಹಾಕ್ತಿರೋ ಏನು ವ್ಯಕ್ತಿ ನೋಡಿ ಹಾಕ್ತಿರೋ? ಅವ್ರು ಹಂಗಿರಲಿ, ನಾವು ಬಿಜೆಪಿನ ಯಾವಾಗ ಪಕ್ಷ ನೋಡೋದು. ಪಕ್ಷ ನಮಗೆ ಮೇನ್. ಬಿಜೆಪಿ ಕಾಂಗ್ರೆಸ್ ಪ್ರಭಾ ಮೇಡಮ್ ಗಾಯತ್ರಿ ಮೇಡಮ್ ನನಗೆ ಕೇಳಿದ್ರೆ ಪ್ರಭಾ ಮೇಡಮ್ ಅವರೇ. ಪ್ರಭಾ ಮೇಡಮ್ ಯಾಕೆ ಅಂತಂದರೆ ಈಗ ಏನಾಗುತ್ತೆ ಅಂತಂದರೆ ನಮ್ಮ MLA ಸಾಹೇಬರು ಮಲ್ಲಣ್ಣವ್ರು ಇದ್ದಾರೆ, ಅಪ್ಪಾಜಿಯವರು SS ಶಾಮಶೇಖರ್ ಇದ್ದಾರೆ. ಇದನ್ನೇ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು. ಆದ್ರೆ ಇಲ್ಲಿ ಪ್ರಭಾ ಮೇಡಮ್, ಇಲ್ಲಿ ಪ್ರಭಾ ಮೇಡಮ್ ಅಂದ್ರೆ ಅಲ್ಲಿ ಮೋದಿ ಅವ್ರು ಹೆಂಗ್ ಬರ್ತಾರ್ರಿ ಮೇಡಮ್? ಎಲ್ಲ ಒಂದೇ ಈ ಸೀಟಲ್ಲಿ ಎಲ್ಲ ಆಗಲಿ ವ್ಯತ್ಯಾಸಗಳನ್ನ ಆಗೋದಿಲ್ಲ. ಬಟ್ ಒಂದೊಂದು ಕ್ಷೇತ್ರನೂ ಭಾಳ ಇಂಪಾರ್ಟೆಂಟ್ ಮೇಡಮ್. ನಿಮ್ಮ ಸರ್ವೆ ಪ್ರಕಾರನೇ 400 ಸೀಟ್ ಬರುತ್ತೆ ಅಂತಂದು ನೀವು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದೀರಿ. ಮೀನ್ಸ್ ಅದಂತಂದ್ರೆ ಅರ್ಧ ರಿಸಲ್ಟ್ ಆದಂಗೆ. ಈಗ ನಾವು ಮಾಗನಹಳ್ಳಿ ಅಂತೇಳಿ ಊರಿಗೆ ಬಂದೀವಿ. ಇಲ್ಲೇ ದಾವಣಗೆರೆಯಿಂದ ಸ್ವಲ್ಪ ದೂರ ಅಷ್ಟೇ ಐತಿ. ಇಲ್ಲೊಂದಿಷ್ಟು ಮಂದಿ ನಿಂತಾರ, ಇವ್ರು ಮಾತಾಡ್ಸೋಣ ಬರ್ರಿ. ಇಲ್ಲಿ ಯಾರು ಆರಿಸ್ ಬಂದ್ರೆ ಚಲೋ ರೀ? ಮಲ್ಲಣ್ಣರು ಬಂದ್ರೆ, ಮಲ್ಲಣ್ಣರ ಹೆಣ್ಮಕ್ಳು ಬಂದ್ರೆ ಚೆನ್ನಾಗ್ರಿ. ಅವ್ರಂದ್ರೆ ನಮ್ಮ ಕಡೆಗೆ ಅವರ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರು ಈ ಕಡೆಗೆ ಬರೋದೆಲ್ಲ ಬಿಡ್ರಿ. ಅವರು ಯಾರ್ರಿ? ಅಪ್ಪ ಇವರು ಗಾಯತ್ರಿ ಸಿದ್ದೇಶ್ವರ ಅವರು ಈ ಸೈಡ್ ಬರೋದಿಲ್ಲ ಬರೋದಿಲ್ಲ ಬಿಡ್ರಿ. ಈ ಕಡೆಗೆ ಮತ್ತೆ ಆಯ್ಕೆ ಆಗ್ಯಾರ ಅಂದ್ರೆ ಅದು ಯಾವ ಇದ್ರ ಮೇಲೆ ಆಯ್ಕೆ ಆಗಿದಾರ ಗೊತ್ತಿಲ್ರಿ. ಇಲ್ಲಿಗೆ ಒಂದು ಓಟ್ ಕೇಳಕ್ಕಾರ ಬಂದ್ರೆ ನೆಕ್ಸ್ಟ್ ಬರೋದ ಮತ್ತೆ ಓಟ್ ಕೇಳಕ್ಕ ಬರೋದು. ಅಂದ್ರೆ ಅವ್ರು 3 ಸತಿ ಬಂದ್ರು ನೀವು ಓಟ್ ಕೇಳಕಂತ ಅವಾಗ ರೀ ಬರೋದು. ಕಾಂಗ್ರೆಸ್ದವರು 2,000 ರೂಪಾಯಿ ಕೊಟ್ಟಾರ. ಈಗ ಮೋದಿನ 15 ಲಕ್ಷ ಕೊಡ್ತಾನೆ ಅಂದ್ರಿ, ಒಬ್ಬರಿಗೆ ಕೊಟ್ಟಾರ. ಅದು 6,000 ರೂಪಾಯಿ ರೈತ 6,000 ರೂಪಾಯಿ ಕೊಟ್ಟಾರ. ನಮಗೆ ಕೊಡಕಚ್ಚಾರ ಅವರು. ಅದು 2,000 ರೂಪಾಯಿ ನಮ್ಮ ಅಲ್ರಿ. ಅದ ಮತ್ತೆ ಹಂಗ ಬರೋದ್ರಿ. ಅದ ಒಬ್ರಿಗೆ ಗೆದ್ದು ಕುಟ್ಲೆ 15 ಲಕ್ಷ ಕೊಡ್ತಾನೆ, 15 ಲಕ್ಷ ಕೊಡ್ತಾನೆ ಅಂತಂದು ಹೇಳಿದ್ರೆ ಎಲ್ಲರೂ ಇದಾಗಿ 15 ಲಕ್ಷ ಹಾಕಿ ಬರ್ತದೆ ಬಿಡ, ನಮಗೆಲ್ಲ ಇದಾಕತ್ತೆ ಅನ್ನೋದು ಮಾಡಿದ್ರು. ಮತ್ತು ಈಗ ಮುಂದೆ ಎಲೆಕ್ಷನ್ ನಡೆದಾಗ ಗೊತ್ತಾಕತ್ತದು. ಈ ಸರಿ ನಮಗೆ ಇವ್ರು ಬರ್ಬೇಕಂತಂದು ಐತಿ. ಯಾರ್ರಿ? ರಾಹುಲ್ ಗಾಂಧಿ. ನೋಡೋಣ ಏನಾಕತ್ತ. ನಾವೇನು ಹೇಳಲ್ರಿಪ್ಪ, ನಾವು ನಿಮ್ಗೆ ಕೇಳಾಕ್ ಬಂದೀವ್ರಿ. ನಾವು ಹೇಳೇನು ಮಾಡೋದೈತಿ? ನಾವು ಕೊಡ್ತೀವಿ ರೀ. ಏನು ಕೊಡ್ತೀರಿ? ನಾವು ಮಲ್ಲಿಕಾರ್ಜುನಪ್ಪ ಕೊಡ್ತೀವಿ. ಏನು ಕೊಡ್ತೀರಿ? ಓಟ. ಮಲ್ಲಿಕಾರ್ಜುನ್ ಅಂದ್ರೆ ಈಗ ಅವ್ರು ಇಲ್ರಿ, ಅವ್ರು ಮಿಸ್ಸಸ್ ಅದಾರೆ, ಅವ್ರ ಹೆಂಡತಿ. ಅವ್ರ ಹೆಂಡ್ತಿಗೆ ಕೊಡೋಣ. ಪ್ರಭಾ ಮೇಡಮ್ ರೀ? ಕೊಡನ್ರಿ. ನಾವು ಹತ್ಲಾಳರೇ. ನಾವು ಯಾಕ್ರಿ? ನಾವೇ ಕಾಂಗ್ರೆಸ್ನರೇ ನಾವು. ಯಾಕ್ರಿ? 2,000 ರೂಪಾಯಿ ಬರ್ತೈತಿ, ಬಸ್ ಫ್ರೀ ಐತಿ, ಎಲೆಕ್ಟ್ರಿಸಿಟಿ ಫ್ರೀ ಐತಿ. ದುಡ್ಡು ಮುಖ್ಯ ಅಲ್ಲಮ್ಮ, ಜನ ಮುಖ್ಯ. ನಮ್ಮೂರಾಗ ನಂಬರ್ ಮುಖ್ಯ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ. ಬರಕತೈತ್ರಿ. ಗೊತ್ತೈತಿಲ್ರಿ? ಗೊತ್ತೈತಿ. ಅದಕ್ಕೆ ನಿಮ್ಮ ಪ್ರಕಾರ ಈಗ ಇಲ್ಲೇ ನಿಮ್ಮ ಇದಕ್ಕೆ ಯಾರು ಆರಿಸ್ ಬರ್ಬೇಕಂತ? ಕಾಂಗ್ರೆಸ್. ಕಾಂಗ್ರೆಸ್ದಿಂದ ಯಾರ್ರಿ? ಯಾರು ನಿಂತಾರ ಅವ್ರು ಬರ್ತಾರ. ಯಾರು ಸೀಟ್ ಈಗ ಆಲ್ರೆಡಿ ಕೊಟ್ಟಾಗ್ಯಾವ್ರಿ ಟಿಕೆಟ್ಸ್? ಗೊತ್ತಿಲ್ರಿ ನಿಮಗೆ. ಅದು ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಕೊಟ್ಟಾರ. ಪ್ರಭಾ ಮಲ್ಲಿಕಾರ್ಜುನರಿಗೆ ಕೊಡ್ಬೇಕು. ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ ಅವ್ರು ನೋಡಿಲ್ರಿ ನಾವು. ಗಾಯತ್ರಿ ಸಿದ್ದೇಶ್ವರ ನೋಡಿಲ್ಲ. ಮತ್ತೆ ಇವ್ರ ಪ್ರಭಾ ಮೇಡಮ್ ಅವ್ರು ನೋಡಿರಿ? ನೋಡಿವಿ. ಒಳಗೆ ಏನು ಮಾಡತ್ತಾರ ನೋಡೋಣ ಬರ್ರಿ. ಅಕ್ಕಾರ ಒಳ ಬರ್ಲಿರಿ. ಬಂದೀನ್ರಿ. ಆರಾಮದಿರಿ? ಆರಾಮದೇವ್ರಿ. ಇದ ಊರಿ ನಿಮ್ದ್ರಿ? ನಮ್ದು ಇದ ಊರನೇ. ಭಾಳ ಖುಷಿ ಆಯ್ತ್ರಿ. ಊಟ ಅದು ಮಾಡಿರಲ್ರಿ? ಊಟ ಇವಾಗಿನ ಮಾಡಿದ್ವಿ. ಈಗ ಮಾಡಿದ್ರಲ್ಲ? ಮತ್ತೆ ಮಾಡಾತಿದ್ರೇನೋ ನಾ ಬಂದು ಡಿಸ್ಟರ್ಬ್ ಮಾಡಿಲ್ಲ. ಊಟ ಮಾಡ್ಕೊಂಡೆ ನಾವು ಹೊರಗೆ ಬಂದಿದ್ದು. ಹೌದ್ರಿ, ಖುಷಿ ಆಯ್ತ್ರಿ. ಲೋಕಸಭೆ ಎಲೆಕ್ಷನ್ ಬರತೈತ್ರಿ ಅಮ್ಮಾರ. ಅದಕ್ಕೆ ನಿಮ್ಮ ಪ್ರಕಾರ ಇಲ್ಲಿ ಯಾರು ಆರಿಸ್ ಬರ್ಬೇಕಂತ? ಬಿಜೆಪಿ, ಕಾಂಗ್ರೆಸ್? ಈಗ ಕಾಂಗ್ರೆಸ್ ಹಾಕಿದ್ರೆ ಒಳ್ಳೇದು ಅನಿಸ್ತದೆ. ಹಾಕಿದ್ರೆ ಒಳ್ಳೇದು. ಯಾರಿ ಕಾಂಗ್ರೆಸ್ದಾಗ? ಕಾಂಗ್ರೆಸ್ನಾಗ ಯಾರದಾರ ಗೊತ್ತಿಲ್ಲ. ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ನಿಂದಿರ್ತಾರೆ ಈ ಸರಿ. ಸಿದ್ದೇಶ್ವರ, ಗಾಯತ್ರಿ ಸಿದ್ದೇಶ್ವರ ಅವರು ನಿಂತಾರ್ರಿ. ಸೊ ನಿಮ್ಗೆ ಹೆಂಗೆ ಏನು ಅನಿಸ್ತದೆ? ಗಾಯತ್ರಿ ಸಿದ್ದೇಶ್ವರ ಅವರು ಬಿಜೆಪಿಯಿಂದ, ಏನು ಕಾಂಗ್ರೆಸ್ದಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು? ಪ್ರಭಾ ಮಲ್ಲಿಕಾರ್ಜುನ್. ನಿಮಗೆ 2,000 ರೂಪಾಯಿ ಬರತ್ತವ್ರಿ? ನಮಗೆ ಆ ಪ್ರಭಾ ಮೇಡಮ್ ಬರೋಕಮ್ಮ. ನಮಗೆ ಇಲ್ಲಿ ಸುತ್ತದ ಹಳ್ಳಿಯಾಗ ನಮಗೆಲ್ಲ ಅವ್ರದ್ದ ಅಕ್ಕವು ಏನು ಕೇಳಕ್ಕೋ ನಮಗೆ ಹಕ್ಕ ಐತಿ. ಇಲ್ಲೇ ಅದಾರ ಕೇಳ್ಬೋದು. ಅವ್ರನ್ನೆಲ್ಲೋ ಕೇಳೋಣ ನಾವು ಅವ್ರನ್ನ. ಅಲ್ಲ, ನಿಮಗೆ 2,000 ರೂಪಾಯಿ ಬರತ್ತವ್ರಿ? ಇಲ್ಲಮ್ಮ, ಈಗೆಲ್ಲ 2 ತಿಂಗಳು ಬಂದಿಲ್ರಿ. ಮತ್ತು ಬಸ್ ಫ್ರೀ ರೀ? ಅದು ನಾವು ಹೋಗಿ ಇಲ್ಲ, ಫ್ರೀ ಐತೆ ಎಲ್ಲರಿಗೆ. ನಮಗಿಲ್ಲದ್ರೆ ಬೇರೆಯವ್ರಿಗೆ ಅನುಕೂಲ ಆಗೈತಲ್ಲಮ್ಮ. ಬಟ್ ಇದು 2 ತಿಂಗಳು ಬಂದಿಲ್ಲ ಅಂತೀರಲ್ಲ? ಬಂದಿಲ್ಲಮ್ಮ. ಮತ್ತೆ ಈಗ ಹೆಂಗ್ರಿ? ಯಾವ ಹಾಕ್ಲಮ್ಮ, ಹಾಕೋದವ್ರು ಹಾಕ್ಲಿ, ಬೀಳ್ತಾವು. ಏನು ನಾವೇನು ಅವ್ರಿಗೆ ಕೊಟ್ಟು ಪ್ರಧಾನ ಮಂತ್ರಿ ಯಾರಾಗಬೇಕ್ರಿ?
ರಾಹುಲ್ ಗಾಂಧಿನ ಆಗೋದು ಮತ್ತೆ ಮತ್ತೆ ಯಾಕೆ ನರೇಂದ್ರ ಅಂತ ಯಾಕಂದ್ರಿ ಅಂದಿವ್ರಿ ಮತ್ತೆ ತಡ್ರಿ ಅವ್ರದ ಮತ್ತೆ ಅವ ಐತಲ್ಲ ಎಲ್ಲಿ ನೋಡಿದ್ರು ಅಲ್ಲೇ ಅವ ಕಾಣ್ತತ ಹವ ಇವರೆಲ್ಲ ಇಷ್ಟೆಲ್ಲ ಮಾಡಿ ಹವ ಯಾಕೆ ಅವ್ರದ್ದಾಗೈತಿ ಇದು ತೋರಿಸ್ತಾರ್ರಿ ರಾಮ ಮಂದಿರ ಅದನ್ನ ಅಷ್ಟು ಬರೀ ಟಿವಿಯಾಗ ನರೇಂದ್ರ ಮೋದಿ ಮತ್ತೆ ಅದು ಬಾಯ ಬಂದ ನೆನಪು ಮಾಡ್ಕೊಟ್ರಿ ಈಗ ರಾಮ ಮಂದಿರ ಇಲೆಕ್ಷನ್ ಬಂತಂತೆ ಉದ್ಘಾಟನೆ ಮಾಡಿದ್ರ ಅಂತ ಹೇಳತ್ತಾರ್ರಿ ನಿಮಗೇನು ಅನಿಸ್ತದೆ? ಇರ್ಬೋದಮ್ಮ ರಾಜಕೀಯದವ್ರ ನಮ್ಗೆ ಹೆಂಗ್ ಗೊತ್ತಾಕತಿ ಅದನ್ನ ಇಟ್ಕೊಂಡ್ ಮಾಡಿದ್ರು ಮಾಡಿರ್ಬೋದು ಹೆಂಗ್ ಹೇಳಕ್ ನಮಗೇನ್ ಗೊತ್ತಾಕತ್ತಮ್ಮ ಹೌದಾ ನಮಗೇನಮ್ಮ ನಾವು ಯಾರು ಪ್ರಧಾನಮಂತ್ರಿ ಆಕಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ನಮಗೆ ಮಾತ್ರ ಇಲ್ಲಿ ಪ್ರಭಾ ಮೇಡಮ್ ಬರ್ಬೇಕು ನಮಗೆ ಅಷ್ಟ ಅದನ್ನ ಬಿಟ್ರೆ ಇನ್ನೇನು ನೋಡಿ ನಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.